ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ನಿನ್ನೆ ವ್ಲಾಗು, ಜೂನ್ 13ನೇ ತಾರೀಕಿನ ವ್ಲಾಗ್ ಇದು. ಸೊ ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದೆ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಇವತ್ತು ಅವರೇನೆ ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ರು. ಸೊ ಈಗ ತನುಗೂ ತಿನ್ನಿಸಿ ಅವರು ಸ್ವಲ್ಪ ತಿಂದರು. ತನು ಇವಾಗ ಕಾಲೇಜಿಗೆ ರೆಡಿ ಆಗಿದ್ದಾಳೆ. ಆಯಿತು, ಬಾಯ್. ನೀರು ಕುಡ್ದ? ಕುಡಿ ನಾವು ಸ್ವಲ್ಪ. ಆಯಿತು, ಬಾಯ್. ಹುಷಾರು. ಬಾಯ್. ಹಾಗೆ ಫ್ರೆಂಡ್ಸ್, ಇವತ್ತು ನಮ್ಮದು 22ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. 22 ವರ್ಷ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಈ 22 ವರ್ಷದ ಜರ್ನಿನ ನೆನೆಸ್ಕೊಳ್ಬೇಕು ಅಂದರೆ ಕಷ್ಟ, ಸುಖ, ನೋವು, ನಲಿವು, ಜಗಳ, ಕೋಪ, ಮುನಿಸು ಏನೆಲ್ಲ ಇರುತ್ತೆ ಜೀವನದಲ್ಲಿ, ಎಲ್ಲದನ್ನು ಅನುಭವಿಸಿ ಇಲ್ಲಿ ತನಕ ಬಂದಿದ್ದೀವಿ. ದೇವ್ರ ಹತ್ರ ಇಷ್ಟೇ ಕೇಳ್ಕೊಳ್ಳೋದು, ಇನ್ನು ಮುಂದೆ ಕೂಡ ಹೀಗೆ ನಮ್ಮನ್ನು ಚೆನ್ನಾಗಿಡಪ್ಪ, ಒಟ್ಟಿಗೆ ಖುಷಿಯಾಗಿರೋ ಥರ ಮಾಡಪ್ಪ ಅಂತಷ್ಟೇ ಕೇಳಿಕೊಂಡು ಹಾಗೆಯೇ ಪೂಜೆ ಎಲ್ಲ ಮುಗಿಸಿದೆ. ಇನ್ನು ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ಡ್ಯೂಟಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರು. ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡು ಅದು ಇದು ಕೆಲಸ ಅಂತ ಹೇಳ್ಕೊಂಡು ಬೆಳಗ್ಗೆನೇ ಹೋಗೋಕ್ಕಾಗಲಿಲ್ಲ. ಅದು ಅಲ್ಲದೆ ನಾನು ಅದರ ಹಿಂದಿನ ದಿವಸ ಬೆಂಗಳೂರಿಗೆ ಹೋಗಿದ್ದೆ. ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಮುಂದೆ ಬರೋ ವ್ಲಾಗಲ್ಲಿ. ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಇದಲ್ವ ಅಂತೇಳಿ ಇದನ್ನು ಬೇಗನೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಲೆಂತಿ ವಿಡಿಯೋ ಇತ್ತು, ಹಾಗಾಗಿ ಎಡಿಟಿಂಗು ಎಲ್ಲ ಒಂಚೂರು ಲೇಟ್ ಆಯಿತು. ಹಾಗೆ ಇವತ್ತು ಟೊಮೆಟೊ ಬಾತ್ ಮಾಡಿ ನನ್ನ ಹಸ್ಬೆಂಡ್ ಮಾಡಿದರು. ಟೊಮೆಟೊ ಬಾತು, ಮೊಸರು ಬಜ್ಜಿ ಅದನ್ನು ಹಾಕ್ಕೊಂಡು ಎಲ್ಲ ತಿಂದಿದ್ದಾಯ್ತು. ಇನ್ನು ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋತ್ತಿಗೆ ಸಾಕಾದಂಗಾಯಿತು. ಯಾಕಂದರೆ ನಿನ್ನೆ ಬೆಳಗ್ಗೆ ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ ಬೆಂಗಳೂರಿಗೆ. ಬೆಳಗ್ಗೆ ಹೋಗಿ ಮತ್ತು ತನ್ನದು ಸ್ವಲ್ಪ ಡಾಕ್ಯುಮೆಂಟ್ಸ್ ಇಸ್ಕೊಬರೋದೆಲ್ಲ ಇತ್ತು. ಅಂದರೆ ಮಾರ್ಕ್ಸ್ ಕಾರ್ಡು, ಮೈಗ್ರೇಷನ್ ಸರ್ಟಿಫಿಕೇಟನ್ನ ಇಸ್ಕೊಬಂದಿರಲಿಲ್ಲ. ಹಾಗಾಗಿ ಅವರು ಕೊಡ್ತೀವಿ ಅಂತ ಮೆಸೇಜ್ ಹಾಕಿದ್ರಲ್ವ, ಇನ್ನು ಮತ್ತೆ ಲೇಟ್ ಮಾಡೋದು ಬೇಡ, ನಾನೇ ಹೋಗಿ ಬಂದುಬಿಡೋಣ ಅಂಥೇಳಿ ನಾನೇ ಹೋದೆ. ಎರಡೂ ಕಡೆ ಅಪ್ ಆ್ಯಂಡ್ ಡೌನ್ ಅಂದರೆ ಒಂದು ಸಖತ್ ಟಯರ್ಡ್ ಆದಂಗೆ ಆಗುತ್ತೆ. ಹಂಗಾಗಿ ಫುಲ್ಲು ಟಯರ್ಡ್ ಆದಂಗಾಗಿತ್ತು. ಆರಾಮಾಗಿ ಕೆಲಸಗಳನ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಹಾಕ್ಕೊಂಡಿರೋ ಈ ಡ್ರೆಸ್ಸು ಮೀಶೋಯಿಂದ ತೊಗೊಂಡಿದ್ದು. ಇದು ತುಂಬ ದಿನ ಹಿಂದೆಯೇ, ಅಂದರೆ ಬೆಂಗಳೂರಲ್ಲಿದ್ದಾಗಲೇ ಇದು ನಾನು ತೊಗೊಂಡಿದ್ದು, ಹಾಕ್ಕೊಂಡಿರಲಿಲ್ಲ ನಾನು. ಇದು ಪ್ಯಾಂಟು, ವೇಲು, ಕುರ್ತಾ 3 ಸೆಟ್ ಏನಿದೆ, ಸೆಟ್ಟು ಇದು ತುಂಬ ಕಡಿಮೆ ಪ್ರೈಸಿಗಿದೆ. ಸೊ ಇದ್ರದ್ದು ಪ್ರೈಸು ಡೀಟೇಲ್ಸ್ ಬೇಕು, ಇದರ ಲಿಂಕ್ ಬೇಕು ಅಂದರೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ದು ನಂದು ನೇಮ್ ಬಂದುಬಿಟ್ಟು ಐ ಡಿ ನೇಮು ಜಲಜಾ ಮುರಳಿ 1 ಅಂತೇಳ್ಬಿಟ್ಟು ನೀವು ಅಲ್ಲಿ ಫಾಲೋ ಮಾಡ್ಕೊಳ್ಳಿ, ಸರ್ಚ್ ಮಾಡಿದರೆ ಸಿಗುತ್ತೆ. ಇದ್ರದ್ದು ಲಿಂಕ್ದು ಏನಿದೆ ಅದನ್ನೆಲ್ಲ ನಾನು ಇವತ್ತು ಅದನ್ನು ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಹಾಗೆಯೇ ಡ್ರೆಸ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಇದು ತೊಗೊಂಡಾಗ ನನಗೆ ಅಯ್ಯೋ ಹೇಗಿದೆಯೋ ಅಂತ ಒಂಥರ ಅನಿಸ್ತಾ ಇತ್ತು. ಬಟ್ ಹಾಕ್ಕೊಂಡ್ಮೇಲೆ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ದುಪ್ಪಟ್ಟ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಮುಂದೆ ಹಾಕ್ಕೊಂಡಾಗ ದುಪ್ಪಟ್ಟ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆಯೇ ಇವಾಗ ನಾನು ಮಧ್ಯಾಹ್ನ ಅಂದರೆ ಇವಾಗ ಈವ್ನಿಂಗ್ ಮತ್ತೆ ವ್ಲಾಗ್ನ ಶುರು ಮಾಡಿದೆ. ನಂಗೆ ಟಯರ್ಡ್ ಆಗಿತ್ತು ತುಂಬ. ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅದು ಇದು ಕೆಲಸ ಮಾಡ್ಕೊಂಡು ಸುಮ್ಮನಾಗಿದ್ದೆ. ಈವ್ನಿಂಗ್ ಇವತ್ತು ಏನಾದರೂ ಮಾಡೋಣ ಅಡುಗೆ ಅಂತ ಅಂದ್ಕೊಂಡು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಒಬ್ಬಟ್ಟಿಗೆ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಮನೆಯಲ್ಲಿ ಒಬ್ಬಟ್ಟಿಗೆ ಬೇಕಾಗಿದೆ ಎಲ್ಲ ಐಟಮ್ಸ್ ಇತ್ತು. ಹಾಗಾಗಿ ಒಬ್ಬಟ್ಟನ್ನೇ ಪ್ಲ್ಯಾನ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಪಾಯಸ ಏನಾದರೂ ಮಾಡೋದಾದರೆ ಮಾಡು ಅಂದರು. ನಾನು ಅತ್ಲಾಗೆ ಒಬ್ಬಟ್ಟೆ ಮಾಡೋಣ ಅಂತ ಅಂದ್ಕೊಂಡು ಈಗ ಒಬ್ಬಟ್ಟು ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಇನ್ನು ತನು ಕೂಡ ಅಷ್ಟೊತ್ತಿಗೆ ಕಾಲೇಜಿಂದ ಬಂದು ಅವಳು ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಳು ಕೂಡ ರೆಡಿ ಆಗ್ತಾಯಿದ್ಲು. ನನ್ನ ಹಸ್ಬೆಂಡು ಸಂಜೆ ಬರ್ತೀನಿ 6 ಗಂಟೆ ಅಷ್ಟರಲ್ಲಿ ಅಂತ ಫೋನ್ ಮಾಡಿ ಅವರು ಕೂಡ ಹೇಳಿದರು. ಸರಿ, ಒಟ್ಟಿಗೆ ಈಗ 3 ಜನ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆಯಿತು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆಯೇ ಈಗ ನಾನು ಸ್ವಲ್ಪ ಒಬ್ಬಟ್ಟಿಗೆ ಬೇಳೆ ಎಲ್ಲ ಬೇಯಿಸಿ ಹಾಗೆಯೇ ಹಿಟ್ಟನ್ನೆಲ್ಲ ನಾದಿ ಇಟ್ಬಿಡೋಣ, ಒಬ್ಬಟ್ಟಿಗೆಲ್ಲ ಕಲಿಸ್ಬಿಟ್ಟು ಅಂತೇಳ್ಬಿಟ್ಟು ಆ ಕೆಲಸನ ಮಾಡ್ತಾಯಿದ್ದೀನಿ. ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ ಮೇಲೆ ಒಬ್ಬಟ್ಟೆಲ್ಲ ತಟ್ಟಿ ಮಾಡಿದರೆ ಆಯಿತು ಅಂಥೇಳಿ ಮಾಡ್ತಾಯಿದ್ದೀನಿ. ಇನ್ನು ಅಮ್ಮನೂ ಕೂಡ ಇವತ್ತು ಬೆಳಗ್ಗೆ ಕೆಲಸ ಇತ್ತು ಅಂತೇಳಿ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ರು. ಕೆಲ್ಸಕ್ಕೆ ಹೋಗಿ ಅವ್ರ ಕೆಲಸಗಳೇನೇನೋ ಇತ್ತು ಅಂಥೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನಿಗೂ ಸಾಯಂಕಾಲ ಬಾರಮ್ಮ ಅಂಥೇಳಿ ಫೋನ್ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಫಸ್ಟಿಗೆಲ್ಲ ದೇವಸ್ಥಾನದ ಕೆಲಸ ಮುಗಿಸ್ಕೊಬಂದು ಆಮೇಲೆ ನಮ್ಮ ಅಮ್ಮ ಫೋನ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಜಾಸ್ತಿ ಮಾಡ್ತಾಯಿಲ್ಲ ಒಬ್ಬಟ್ಟು, ಸ್ವಲ್ಪ ಮಾತ್ರ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಅದೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ
ಅರಿಶಿನ ಪೌಡ್ರು, ಚೂರು ಉಪ್ಪನ್ನ ಹಾಕಿ ಸ್ಟವ್ ಮೇಲೆ ಇಡೋಣ ಅಂತ ಇಡ್ತಾಯಿದ್ದೀನಿ. ಹಾಗೆಯೇ ಅದರ ಜೊತೆಗೆ ಮೈದಾ ಹಿಟ್ಟು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 1/4 kg ಒಂದು ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಲಸಿ ನೀಟಾಗಿ ನಾದಿ ಇಟ್ಬಿಡೋಣ. ಆಮೇಲೆ ಒಬ್ಬಟ್ಟು ತಟ್ಕೊಳ್ಳೋವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಅಂತೇಳಿ ಇವಾಗ ಕಲಿಸ್ತಾ ಇದ್ದೀನಿ. ಅಲ್ಲೇ ಇದೆ ನೋಡಿ ಧರ್ಮಸ್ಥಳದ ಕುಂಕುಮ, ಅಲ್ಲೇ ಡಬ್ಬದಲ್ಲಿ. ಹಾಗೆ ತನು ಈಗ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದಾಳೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಅವರು ರೆಡಿ ಆದರು. ನಂಗೊಂಚೂರು ಕೊಡ್ತೀನಿ ನೀರು. ಮನೆ ಒಂದು ಫೋಟೋ ತೆಕ್ಕೊಳ್ಳೋಣ ಬಾ ಮನೆಯಲ್ಲಿ. ನನ್ನ ಚಪ್ಪಲಲ್ಲಿ ಮನೇಲಿ ಹಾಕೋಣ ಚಪ್ಪಲ್ ಹಾಕಬ. ಹಳೆ ಚಪ್ಪಲ್ ಹಾಕಬ ಚಿನ್ನಿ. ಮತ್ತು ಅಲ್ಲೇನು ಇದಾದಲ್ಲಿ ಸರಿ ಹಾಕಬ, ಅದನ್ನೇ ಹಾಕಬ. ಹ್ಞೂ ಅದಲ್ಲೇ ಬಿಸಾಕಿದ್ನ ನಕ್ಷತ್ರ.
ನಾವಿವಾಗ ಬಂದಿರೋ ದೇವಸ್ಥಾನ ಬಂದು ಮಹಾಲಕ್ಷ್ಮಿ ದೇವಸ್ಥಾನ. ಇದು AIT ಸರ್ಕಲ್ಲು IDSG ಕಾಲೇಜ್ ಪಕ್ಕದಲ್ಲೇ ಇದೆ. ದೇವಸ್ಥಾನ ಇಷ್ಟೊಂದು ಸುಂದರವಾಗಿರುತ್ತೆ ಅಂತ ನಾನು ನಿಜವಾಗ್ಲೂ ಕಲ್ಪನೆಯಲ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ನಿಮಗೆ ತೋರಿಸ್ತೀನಿ ನೋಡಿ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದನ್ನು ನಾವು ಚಿಕ್ಕ ಮಕ್ಕಳಿದ್ದಾಗ ಕಟ್ಟೋದಕ್ಕೆ ಶುರು ಮಾಡಿದ್ದು. ಇಲ್ಲಿ ಮೈಸೂರು ಕಾಫಿ ಕ್ಯೂರಿಂಗ್ ಅಂತ ಇತ್ತು, ಆ ಒಂದು ಸಂಸ್ಥೆಯವರು ಇದನ್ನು ಕಟ್ಟೋದಕ್ಕೆ ಶುರು ಮಾಡಿದರು. ಈ ದೇವಸ್ಥಾನದ ವಿಶೇಷತೆ ಅಂದರೆ ಅಷ್ಟಲಕ್ಷ್ಮಿಯರು ಕೂಡ ಈ ದೇವಸ್ಥಾನದೊಳಗಡೆ ಕೂರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಯಾರಾದರೂ ಚಿಕ್ಕಮಂಗ್ಳೂರು ಅಕ್ಕಪಕ್ಕ ಇದ್ದರೆ, ಚಿಕ್ಕಮಂಗ್ಳೂರಿಗೆ ಬರಬೇಕು ನೋಡೋದಕ್ಕೆ ಅಂತ ಅಂದರೆ ಟೂರಿಸ್ಟ್ಗಳು ಯಾರಾದರೂ ಇದ್ರೂ ಈ ದೇವಸ್ಥಾನನ ಮಿಸ್ ಮಾಡದೆ ಒಂದು ಸತಿ ಹೋಗಿ ನೋಡ್ಕೊಂಬನ್ನಿ. ಅದ್ಭುತವಾದ ದೇವಸ್ಥಾನ. ಅದರಲ್ಲಿ ದೇವಸ್ಥಾನದೊಳಗಡೆ ಯೂಸ್ ಮಾಡಿರುವ ಪೇಂಟಿಂಗ್ ಕೂಡ ದೇವಸ್ಥಾನಕ್ಕಿನ್ನ ಹೈಲೈಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಾವು ಪೂಜಾರಿ ಅವ್ರ ಹತ್ರ ಕೇಳಿದ್ವಿ, ಇದರ ಫೋಟೋ ತೆಕ್ಕೋಬೋದಾ, ವೀಡಿಯೋಸ್ ತೆಕ್ಕೋಬೋದಾ ಅಂತ. ಅವ್ರು ತೆಕ್ಕೊಳ್ಳಿ ಅಂತಂದರು. ತುಂಬ ಫ್ರೆಂಡ್ಲಿಯಾಗಿ ಅವ್ರು ಕೂಡ ಮಾತಾಡಿದರು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು ನಿಜವಾಗ್ಲೂ. ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ದೇವಸ್ಥಾನದೊಳಗಡೆ ನಾನು ಸಾಧ್ಯವಾದಷ್ಟು ನಿಮಗೆ ತೋರಿಸ್ತೀನಿ, ವಿಡಿಯೋದಲ್ಲಿ ನೋಡಿ. ಮನೆ ಪಕ್ಕದ ಒಬ್ಬಳು ವಿಶ್ಮಿತ ಅಂತ ಒಬ್ಬಳಿದ್ರು, ಅವಳು ಕೂಡ 10ನೇ ಕ್ಲಾಸಿಗೆ ಹೋಗ್ತಿದ್ರು ಬರ್ತಿದ್ರು. ಚೆನ್ನಾಗಿದೆ ಸರ್ ಅದು. ಹೌದಾ? ಅದೇ ಇದೇ ಹತ್ತಿರ ನಿಮಗೆ. ನನಗೆ ಇದು ಸೆಂಟ್ ಮೇರಿಸ್ ಅಲ್ಲ, ಅವಳು ಕೂಡ ಫಸ್ಟ್ ಪಿ ಸೆಂಟ್ ಮೇರಿಸ್ ತುಂಬ ಚೆನ್ನಾಗಿದೆ ಅಂದ್ರಲ್ವಾ? ಮೇರಿಸ್ ಅದೆಂತ ಗೊತ್ತಾ, ಸೆಂಟ್ ಮೇರಿಸ್ ಚೆನ್ನಾಗಿದೆ. ಆದರೆ ಅವಳಿಗೆ ಈಗ BGS ಫಸ್ಟ್ ಪಿ ಇಲ್ಲೇ ಸೇರಿದ್ರು. ಎಂತ ಗೊತ್ತಾ, ಒಟ್ಟಾರೆ ಹತ್ತಿರ ಅವಳ ಮನೆ ಇಲ್ಲಿ ಬಸವನಹಳ್ಳಿ ತುಂಬ ಹತ್ತಿರ ಆಗುತ್ತೆ. ನಮಗೆ ಇಲ್ಲಿ ಹತ್ರ ಆಗೋದು. ನಾನು ಅದು ತುಂಬ ಚೆನ್ನಾಗಿದೆ ಅಂದ್ರಲ್ಲ ಅಂತ ಹೇಳ್ಬಿಟ್ಟು. ಹಾಂ, ಅದೇ 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 BGS. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಅದ್ಭುತವಾಗಿದೆ ಬಿಡು ದೇವಸ್ಥಾನ ಅಲ್ವಾ? ಮನೆ ನಾವು ಚಿಕ್ಕ ಮಕ್ಕಳಿದ್ದಾಗ ಕಟ್ಟಕ್ಕೆ ಶುರು ಮಾಡಿದ್ದು ದೇವಸ್ಥಾನ. ಅಬ್ಬಬ್ಬ, ಅಲ್ಲಿ ಹೋಗಿ ಅಲ್ಲಿ ಗಣಪತಿ ನೋಡೋಣ. ಮೇಲತ್ತನ ವೀರಲಕ್ಷ್ಮಿ, ಅದೇ ಅಷ್ಟಲಕ್ಷ್ಮಿ ಯಾರು? ವೀರಲಕ್ಷ್ಮಿ, ಧೈರ್ಯಲಕ್ಷ್ಮಿ. ಬಾ ಇಲ್ಲಿ ಬಂದು ಬರೋಣ. ವಿಜಯಲಕ್ಷ್ಮಿ, ಓಂ ಗಂ ಗಣಪತಿ ನಮಃ. ತನು ಗಣಪತಿ ವಿದ್ಯೆ. ಓಂ ಗಂ ಗಣಪತಿ ನಮಃ. ಗಣಪತಿ ಬಿಟ್ಕಚ್ಚ. ಹಂಗೆ ನೋಡೋಣಂತೆ ಮೇಲತ್ತಿ. ಪಾಪ ಅಯ್ಯೋ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಸಂತಾನಲಕ್ಷ್ಮಿ, ಮಕ್ಕಳು ಫಲಕ್ಕೆ ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ವೀರಲಕ್ಷ್ಮಿ, ಸಂತಾನಲಕ್ಷ್ಮಿ. ಇದು ಸಂತಾನಲಕ್ಷ್ಮಿ. ಹಾಂ, ಸಂತಾನಲಕ್ಷ್ಮಿ. ಅದು ಗಜಲಕ್ಷ್ಮಿ.
ಅದ್ಭುತ ಆಗೈತೆ ದೇವಸ್ಥಾನ ಅಲ್ಲ ನನಗೆ ದೇವಸ್ಥಾನ ಮತ್ತು ದೇವ್ರುಗಳು ಮಾಡಿದಾರಲ್ಲ ಅಲ್ವಾ? ವೈಟ್ ಸ್ಟೋನಲ್ಲಿ ಹಾಂ, ಅದು ತುಂಬ ಇಷ್ಟ. ಅದು ಯಾವ ದೇವಸ್ಥಾನಪ್ಪ? ಗಣಪತಿಯ ನಾಗ ಸನ್ನಿಧಿ. ಈ ದೇವಸ್ಥಾನಕ್ಕೆ ಮಾತ್ರ ಚಿಕ್ಕಮಂಗ್ಳೂರಲ್ಲಿ ಇರೋರೆಲ್ಲ ಬರಬೇಕು. ಹೌದು. ಇಂಥ ಅದ್ಭುತವಾದ ದೇವಸ್ಥಾನ ನಾನು ಚಿಕ್ಕಮಂಗ್ಳೂರಲ್ಲಿ ಇದನ್ನೇ ನೋಡ್ತಾ ಇರೋದು. ನಾವು ಪುಟಾಣಿ ಮಕ್ಕಳಿದ್ದಾಗ ಇದನ್ನು ಕಟ್ಟಕ್ಕೆ ಶುರು ಮಾಡಿದ್ದು. ದ್ವಾರ ಗಣಪತಿ ಸರ್ಪರಾಜ. ಏನು ಚೆನ್ನಾಗಿ ಮಾಡಿದ್ದಾರೆ. ಸೂಪರಾಗಿ ದರ್ಶನ, ಅರ್ಚನೆ, ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಹೊರಟ್ವಿ. KM ರೋಡು ಚಿಕ್ಕಮಂಗ್ಳೂರಲ್ಲಿದೆ. AIT ಸರ್ಕಲ್ ಹತ್ರ ಇದೆ. ಅಲ್ಲಿ ಫೋಟೋ ತಕ್ಕೋಬೋದು, ಚೆನ್ನಾಗಿತ್ತು. ಅಲ್ಲಿ ಈ ಥರ ಇದೆ. ವಿಶಾಲ್ ಮಾರ್ಟ್ ಇಲ್ಲೇ ಇರೋದಿಲ್ಲ. ದೊಡ್ಡದಿದ್ದೀನಿ ಚಿನಿ, ದೊಡ್ಡದಿದೆ ಅಲ್ವಾ? 2 ಫ್ಲೋರ್ ಇದೆ. ದೊಡ್ಡವಲ್ಲ. ಹಿಂದೆ ಇಡಕ್ಕಾಗಲ್ವಾ? ಅಲ್ಲಿಗೆ ಬರ್ತಾ ಇದ್ವಲ್ಲ. ತಟ್ಟೆ ಬದಲು ಬರೀ ಕವರ್ ಇಟ್ಬಿಟ್ಟು ತಟ್ಟೆ ಕೊಟ್ಟು ಬನ್ನಿ. ನನಗಂತೂ ಇದು ಫೇವ್ರೇಟು. ನನಗಂತೂ ಇದು ಉದ್ದಿನ ವಡೆ ಫೇವ್ರೇಟ್. ಸಖತ್ತಾಗಿದೆ. ಇದ್ರ ಹೆಸರು ಅಂತದ್ದು ಹೇಳು? ಮಂಗಳೂರು ಬಜ್ಜಿ. ಅದೇ ಮುಂದೆ ನೋಡ್ತಾ ಇರ್ತೇನೆ. ಅದು ತಿನ್ನಪ್ಪ. ಓ, ಇದೊಂದು ಬಂತು ಪಾಪ. ಇದಕ್ಕೊಂಚೂರು ಹಾಕಿ ನೋಡಿ. ಓ, ಇದಕ್ಕೂ ಬ್ರೆಡ್ ಬೋರ್ ಇರ್ತದೆ. ಇದು ಕ್ಯೂಟಾಗಿತ್ತು ನೋಡ್ತಾರೆ. ಓ, ಇಲ್ಲಿ ನೋಡಿ, ಇಲ್ಲಿ ಸಾಹೇಬ್ರು ತಿಂತೈತೆ. ಬೇರೆ ಏನಾದ್ರು ಕೊಡ್ತೀರಾ ಅಂತ ನೋಡ್ತೀನಿ. ಆಮೇಲೆ ತಿಂತು ಕಡೆ. $1200 ಕೊಟ್ನಾ? ಈ ಸೀರೆನ $1200, $1300 ಕಮ್ಮಿ ಕೊಡಲ್ಲ ಅಂತ ಇದ್ದ ಫ್ರೆಂಡ್ಸ್.
₹1,600 ಕಮ್ಮಿ ಕೊಡಲ್ಲ ಅಂತಿದ್ದ. ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ವಾದ ವಿವಾದ ಮಾಡಿಬಿಟ್ಟು ₹1,200 ತಗೊಂಡು ಬಂದ್ಬಿಟ್ಟಿದೆ ಅಲ್ವಾ? ಎಲ್ಲಿದೆ ಆಟೋ? ಮನೆ ನನ್ನ ಹಸ್ಬೆಂಡು ನನಗೆ ಒಂದು ಸ್ಯಾರಿನ ಕೊಡಿಸಿದ್ರು. ಅವರು ನಿನ್ನೆ ನಾನು ಬೆಂಗಳೂರಿಂದ ಬಂದಾಗಲೇ ಏನಾದರೂ ತೊಗೊತೀಯಾ, ತೊಗೋಬಾ, ಡ್ರೆಸ್ ಏನಾದರೂ ತೊಗೋಬಾ ಅಂತಲೇ ಅಂದರು. ನಾನು ಬಂದಾಗ ನಿನ್ನೆ 10 ಗಂಟೆ ಆಗಿತ್ತು. ಆ ಟೈಮಲ್ಲಿ ಶಾಪ್ಗಳೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಇನ್ನು ಅಷ್ಟೊತ್ತಲ್ಲಿ ಏನು ತೊಗೊಳೋದು ಅಂತೇಳ್ಬಿಟ್ಟು, ಇಲ್ಲ ಬೇಡ ನಾಳೆ ಏನಾದರೂ ತೊಗೋತೀನಂತೆ ಅಂತಲೇ ಹೇಳಿದೆ. ನನ್ನ ಹಸ್ಬೆಂಡ್ ಇವತ್ತು ಸಂಜೆ ಕರ್ಕೊಂಬಂದ್ಬಿಟ್ಟು ಒಂದು ಸ್ಯಾರಿ ಕೊಡಿಸಿದ್ರು. ಸ್ಯಾರಿ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ಮಾತ್ರ ನನ್ನ ಹಸ್ಬೆಂಡ್ಗೆ ಏನೂ ಗಿಫ್ಟ್ ಕೊಡೋಕ್ಕಾಗಲಿಲ್ಲ. ಸೊ ಈ ಸತಿ ಕೊಡೋಕ್ಕೆ ಆಗಿಲ್ಲ ನನ್ನ ಕೈಲಿ. ನೋಡೋಣ ನೆಕ್ಸ್ಟ್ ಯಾವಾಗಲಾದರೂ ಏನಾದರೂ ಕೊಡಿಸ್ತೀನಿ ನನ್ನ ಹಸ್ಬೆಂಡ್ಗೆ. ಸೊ ಕೊಡಿಸಿದಂತೂ ತುಂಬ ಖುಷಿಯಾಯಿತು ನನಗೆ. ಇವಾಗ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ತೊಗೋಬೇಕಿತ್ತು. ಹಾಗೆಯೇ ಇನ್ನು ಸ್ವಲ್ಪ ಬೋಂಡ ತಿಂದ್ವಿ, ಒಂದು ಪಾನಿಪುರಿ ಕೂಡ ತಿಂದು, ಹಾಗೆ ಬೇಕ್ರಿಯಲ್ಲಿ ಸ್ವಲ್ಪ ಕೇಕ್ ತಿಂದ್ಕೊಂಡು ಸೀದಾ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಒಟ್ಟಾರೆ ಇವತ್ತಿನ ಡೇ ಅಂತೂ ತುಂಬಾ ಖುಷಿ ಅನ್ನಿಸ್ತು. ಒಂಥರ ಪೀಸ್ಫುಲ್ಲಾಗಿತ್ತು. ಈ MG ರೋಡ್ ಕಡೆ ಬಂದು ಸುತ್ತಾಡಿ ದೇವಸ್ಥಾನಕ್ಕೆ ಹೋಗಿದ್ದೆಲ್ಲ ತುಂಬ ಖುಷಿಯಾಯಿತು. ಈಗ ಮನೆಗೆ ಹೋಗಿ ತಕ್ಷಣ ಈಗ ನಾನು ಅಡುಗೆ ಕೆಲಸನ ಮಾಡ್ತಾಯಿದ್ದೀನಿ. ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೀನಿ. ನಾವು ಮನೆಗೆ ಬಂದಾಗ ಸುಮಾರು 9 ಗಂಟೆ 9:30 ಆಯಿತು. ಅಲ್ಲಿ ಆನ್ ದ ವೇಯಲ್ಲಿ ಸ್ವಲ್ಪ ನನ್ನ ತಮ್ಮ ಸಿಕ್ಕಿದ, ಅವ್ನ ಕೆಲವು ಮಾತಾಡಿಕೊಂಡು ಸೀದಾ ಮನೆ ಕಡೆ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಈಗ ಬಂದ ತಕ್ಷಣವೇ ನಾನು ಒಬ್ಬಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮಮ್ಮ ಕೂಡ ಬಂದಿರಲಿಲ್ಲ. ನಮ್ಮಮ್ಮ ಮನೆಗೆ ಹೋಗಿದ್ರು. ಆಮೇಲೆ ನಮ್ಮಮ್ಮ ಬಂದರು. ನಮ್ಮಮ್ಮನ ಬಿಟ್ಟು ಇನ್ನು ಹೆಂಗೆ ನಾವು ಸೆಲೆಬ್ರೇಟ್ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ನಮ್ಮಮ್ಮನೂ ಬಂದ್ರಲ್ಲ. ಈಗ ನಾನು ಒಬ್ಬಟ್ಟು ತಟ್ತಾಯಿದ್ದೀನಿ. ನಾವು ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಕೇಕ್ ಕಟ್ ಮಾಡಿಬಿಟ್ಟು ಇವತ್ತಿಂದು ಆ್ಯನಿವರ್ಸರಿ ಮುಗಿಸೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಚಿಕ್ಕದಾಗಿ ಒಂದು ಕೇಕ್ ಕೂಡ ತೊಗೊಂಬಂದಿದ್ವಿ. ಅಪ್ಪ ಅಮ್ಮ ಅಂತ ತನ್ನೇ ಬರ್ಸಿದ್ಲು. ಸೊ ಇವಾಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಆ್ಯನಿವರ್ಸರಿ. ಬಾರಮ್ಮ ನೀನು. ಕೇಕ್ ತಿನ್ನೋಕೆ ನಂಗೆ ಹೋಗಿ ನೋವು ಚೂರುವರೆಗೆ ಬಿಡಿಸು ಸಾಕು. ತಬೇಲಿ ಮುಡಿಸ್ತೀವಿ. ಸಾಕು ಚೂತ ಮುರಳಿ ಸಾಕು. ಅಪ್ಪ ಮನೆಗೆ ಇನ್ನೊಂಚೂರು ಕೊಡೋಕ್ಕೆ ಚೂರು ಕೊಡು. ತನ್ನ ಕಟ್ ಮಾಡ್ಕೊಳ್ತಾನೆ ಒಂಚೂರು ಸ್ವಲ್ಪ ಕೊಡು. ಆ ಕಡೆ ಕ್ರೀಮ್ ಕೊಡಬೇಡ. ಈ ಕೇಕ್ ಕಟ್ ನೀವೇ ಕಟ್ ಮಾಡಿ. ಕೇಕ್ ಕೂಡ ಚೆನ್ನಾಗಿತ್ತು. ಚೆನ್ನಾಯ್ತಲ್ಲ? ನಾನು ಕೇಕ್ ಇಷ್ಟಪಡ್ತಿಲ್ಲ. ಇದೇ ನಾನು ಚೆನ್ನಾಗಿದೆ. ತನ್ನ ಒಳಗೆ ಓದ್ತೀನಿ. ನೋಡಿದ್ರೆ ನಾನು ಚೂಸ್ ಮಾಡಿದ್ದೆ. ಈ ಅಪ್ಪ ಪೈನಾಪಲ್ ತಗೊಂಡಿದ್ರೆ ಅಷ್ಟೇ
ಹಾಗೆ ಫ್ರೆಂಡ್ಸ್ ಇವಾಗ ಊಟಕ್ಕೆ ಕೂತಿದ್ದೀವಿ. ನಮ್ಮಮ್ಮ ಆಲ್ರೆಡಿ ಮನೇಲಿ ಊಟ ಮಾಡಿಬಿಟ್ಟಿದ್ದೀನಿ ಅಂತಂದರು. ಹಂಗಾಗಿ ಒಂದೇ ಒಂದು ಒಬ್ಬಟ್ಟು ಹಾಕ್ಕೊಟ್ಟೆ, ಒಬ್ಬಟ್ಟು ತಿಂತಾ ಇದ್ದಾರೆ. ಸೊ ಇವಾಗ ನಾವು ಕೂಡ ಊಟ ಮಾಡ್ತಾ ಇದ್ದೀವಿ. ನಾನು ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು, ಅನ್ನ, ಹಾಗೆಯೇ ಇದು ಕಾಯಿ ಹಾಲು ಬರುತ್ತಲ್ಲ, ಕಾಯಿ ರಸ, ಅದು ಮಾತ್ರ ಮಾಡಿದೆ ಅಷ್ಟೇ. ಸೊ ಅಲ್ಲಿಂದ ಬಂದು ಅಷ್ಟೇ ಮಾಡಿದ್ವಿ. ಇನ್ನು ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ, ಟೈಮ್ ಇರಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಸಾಕು ಇಷ್ಟೇ ಅಂತೇಳಿ ಇಷ್ಟನ್ನೇ ಮಾಡಿದ್ದು. ನಾನು ಸಾಮಾನ್ಯವಾಗಿ ಕಾಯಿ ಹಾಲೆಲ್ಲ ಮಾಡಲ್ಲ, ಬರೀ ಒಬ್ಬಟ್ಟು ತುಪ್ಪ ಆ ಥರನೇ ತಿನ್ನೋದು. ನಮ್ಮ ಅಮ್ಮಂಗೆ ಕಾಯಿ ಹಾಲೆಲ್ಲ ಇಷ್ಟ, ಕಾಯಿ ರಸ ಅಂತ ಹೇಳ್ತೀವಿ ನಾವು ಇದನ್ನು, ಇದಿಷ್ಟ. ಹಾಗಾಗಿ ನಮ್ಮ ಅಮ್ಮಗೋಸ್ಕರನಂತಲೇ ಈ ಕಾಯಿ ಹಾಲೆಲ್ಲ ಮಾಡಿದೆ. ಮಾತ್ರ ತುಪ್ಪ ಮತ್ತು ಈ ಕಾಯಿ ಹಾಲು ಜೊತೆ ಒಬ್ಬಟ್ಟು ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಬೇಳೆ ಒಬ್ಬಟ್ಟಿಗೆ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ಇದು ನನ್ನ ಹಸ್ಬೆಂಡ್ ಕೊಡಿಸಿ ಸೀರೆ ಇದೆ, ಪರ್ಪಲ್ ಕಲರಲ್ಲಿದೆ ನೋಡಿ. ಇದೊಂಥರ ಡಿಸ್ಟಂಬರ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಮಿಂಟಲ್ಲ ಡಿಸ್ಟಂಬರ್, ಯಾವ ಮಿಂಟ ತೆಗಿ. ಈ ಥರ ಚೆಕ್ಸ್ ಇದೆ. ಪ್ಲೈನಲ್ಲಿ ನೋಡಿದೆ, ಅದು ಪ್ಲೈನಲ್ಲಿ ನೆಕ್ಕದಂಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಿಲ್ಲ, ಬುಟ್ಟದು ಇತ್ತು. ಇದು ಪರ್ಪಲ್ ಕಲರು, ಇದು ಈ ಲೈಟ್ ಬೆಳಕಿಗೆ ಒಂಥರ ಕಾಣಿಸ್ತಿದೆ. ತೆಗಿಚಿನಿ ಸರಿಗೆ ಹೆಂಗಿದೆ. ಕಾಂಟ್ರಾಸ್ಟ್ ಬ್ಲೌಸು, ಕಾಂಟ್ರಾಸ್ಟ್ ಸರ್ಗ್ ಬಂದಿದೆ ನೋಡಿ. ಈ ಥರ ಬ್ಲೌಸ್ ಇದೆ, ಬಾಕ್ಸ್ ಪ್ಲೈನ್ ಬಾಕ್ಸ್. ಬ್ಲೌಸ್ ಚೆನ್ನಾಗಿ ಹೊಲಿಸ್ಬೇಕು, ಒಳ್ಳೆಯ ಕೇಳ್ಕೊಟ್ಟು. ಇದಕ್ಕಾ ಎಂಬ್ರಾಯ್ಡ್ರಿ ಮಾಡಿಸ್ಬೇಕಾ? ಆ್ಯಕ್ಚುಲಿ ಇದಕ್ಕೆ 2200 ರೂಪಾಯಿ ಹೇಳಿದ್ದು, ನಾವು ಕೊಟ್ಟಿದ್ದು 1200 ರೂಪಾಯಿ. ಅವ್ನು ಕೊಡೋಂಗಿಲ್ಲ, ನಾವು ಬಿಡೋಂಗಿಲ್ಲ. ಲಾಸ್ಟ್ 1600 ರೂಪಾಯಿ ಅಂತ ಹೇಳ್ದ. 1600 ರೂಪಾಯಿಂದ ಇಲ್ಲ ನಾವು ಕೊಡೋಲ್ಲ 1000 ರೂಪಾಯಿ ಅಂದು. ಇವಾಗೆಲ್ಲ ಏನು ಇವಕ್ಕೆಲ್ಲ ಎಷ್ಟು ರೇಟ್ ಇಲ್ಲ, ಹಂಗೆ ಅಂತ. ಕೊನೆಗೆ 1400 ರೂಪಾಯಿಗೆ ಬಂದ ಆಲೋಚನೆ. ಆಮೇಲೆ 1400 ರೂಪಾಯಿನೂ ಕೊಡಲ್ಲ ಅಂತೇಳಿ ಬಂದು ವಾಪಸ್ಸು. ಆಮೇಲೆ ಇದ್ದನು 1200 ರೂಪಾಯಿ ಕೊಟ್ಟು, ನಮ್ಮ ಮುರಳಿಗೆ ಯಾಕೆ 1200 ರೂಪಾಯಿ ಕೊಟ್ಟರೆ ಇಸ್ಕೊಬರ್ತೀನಿ. ಚೆನ್ನಾಗಿ ಬಾರ್ಗೇನ್ ಮಾಡಿದ್ದೀರ ಬಿಡ. 1000 ರೂಪಾಯಿ ಕಮ್ಮಿ ಮಾಡಿದ್ವಿ. 2200 ರೂಪಾಯಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ಚಿನ್ನಿ, ಇಲ್ಲೆಲ್ಲ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಹೇಳ್ತಾರೆ. ಇವರು ಆನ್ಲೈನಲ್ಲೆಲ್ಲ ಮಾರ್ತಾರಲ್ಲ, ಅವರೆಲ್ಲ 1000 ರೂಪಾಯಿ ಅಷ್ಟಕ್ಕೆ ಮಾರೋದು. ಆದರೆ ಇದು ಕ್ವಾಲಿಟಿ ಚೆನ್ನಾಗೈತಿ, ಮೆಟೀರಿಯಲ್ ಸಾಫ್ಟಾಗಿಲ್ಲ, ಚೆನ್ನಾಯ್ತಲ್ಲ. ಇದು 2548 ರೂಪಾಯಿ ಹಾಕೋರಿ ಇದಕ್ಕೆ. ಕುಚ್ಚಿಗೆ ಅವ್ರಿಗೆ ಕೊಡಬೇಕು. ನಂಗೆ ಬ್ರೌನ್ ಕಲರ್ ಇಷ್ಟ ಆಗಿತ್ತು, ನೀವೇ ಇಷ್ಟಪಟ್ಟಿಲ್ಲಪ್ಪ. ನಂಗೆ ಆ ಕಲರ್ ಇಷ್ಟ ಆಗಲ್ಲ. ಬ್ರೌನ್ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ ಅದು. ಎಂತ ಗೊತ್ತು ಚಿನ್ನಿ ಹಂಗೆ ಫೋಲ್ಡ್ ಮಾಡೋಣ. ನಾನು ಫೋಲ್ಡ್ ಮಾಡಕ್ಕೆ ನಾ ಮಾಡ್ತೀನಿ, ತಗೋ ಫೋನ್ ತಗೋ.